ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಒಂದು ಬ್ಲೌಸ್ ನ ಯಾವ ತರ ಸ್ಟಿಚ್ ಮಾಡಿದೀವಿ ಫಿನಿಶಿಂಗ್ ಆಗಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ಬಂದಿರುವಂತ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೀಟಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಪ್ರತಿಯೊಂದು ನಾನು ಮಾತಾಡ್ತಾ ಮಾರ್ಕ್ ಮಾಡ್ತಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ತರ ಮಾಡ್ಬೇಕು, ಯಾವ ತರ ಏನೇನ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೆಲ್ಲ ನೀವು ಮಿಸ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಬೇಕು. ಅದೇ ರೀತಿ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ಗಳು ಬಂದಾಗ ನಿಮ್ಗೆ ಇದು ಯಾವ ತರ ಮಾಡ್ಬೇಕು ಅನ್ನೋದು ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ, ಇಲ್ಲ ನೆಕ್ಸ್ಟ್ ವಿಷನ್ ಬೇಕು ಅನ್ನೋರು ಇದ್ರೂ ನೀವೇನ್ ಮಾಡ್ಬೇಕು ಅಂದ್ರೆ ನನಗೆ ಕಾಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ಇಲ್ಲ ಫೋಟೋ ಕಳಿಸಿ, ನನಗೆ ಈ ತರ ಬೇಕು ಅನ್ನೋದು ಎಲ್ಲಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ರೀತಿ ಈ ತರ ಫೋಟೋ ಬೇಕು, ಈ ತರ ಡಿಸೈನ್ಸ್ ಬೇಕು, ಈ ತರ ಮಾಡ್ಬೇಕು ಅನ್ನೋರ್ಗೆಲ್ಲ ನಾನು ಪ್ರತಿಯೊಂದು ವಿಡಿಯೋನು ಅದೇ ರೀತಿ ಅಪ್ಲೋಡ್ ಮಾಡ್ತಾ ಇದ್ರೆ ನಮ್ಮ ಸಬ್ಸ್ಕ್ರೈಬ್ ತುಂಬಾ ಜನ ಇದ್ದಾರೆ, 4,000 ಚಿಲ್ಲರೆ ಇದ್ದಾರೆ. ಅವ್ರಿಗೆಲ್ಲ ಪದೇ ಪದೇ ಇದೇ ವಿಡಿಯೋ ಆಗ್ತಾ ಇದ್ದಾರೆ ಅಂತ ಒಬ್ಬೊಬ್ಬರಿಗೆ ಫೀಲ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆನ್ಲೈನ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ 300 ರುಪೀಸ್ ಒಬ್ಬರಿಗೆ ಮಂತ್ಲಿ ಫೀಸ್ ಇರುತ್ತೆ. ಅದು ಅದನ್ನ ಪೇ ಮಾಡಿದವ್ರಿಗೆ ಏನಾಗುತ್ತಂದ್ರೆ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿ, ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕ್ರಿಯೇಟ್ ಮಾಡಿ ಅದರಲ್ಲಿ ನಾನು ರೆಗ್ಯುಲರ್ ಸ್ಟಾರ್ಟಿಂಗ್ ಇಂದ ಹಿಡಿದು ಬೇಸಿಕ್ ಇಂದ ಹಿಡಿದು ನೀವು ಟೈಲರಿಂಗ್ ನ ಯಾವ್ದಕ್ಕೋಸ್ಕರ ಕಲಿಬೇಕು ಅನ್ನೋದು ಒಂದು ಸ್ಪೀಚ್ ಕೊಟ್ಟು, ಮತ್ತೆ ಯಾವ ತರ ನಾವು ಕಲಿಬೇಕು, ಏನೇನು ಮೆಟೀರಿಯಲ್ ತಗೋಬೇಕು, ಸಿಂಪಲ್ ಇದ್ರೂ ಓಕೆ, ಹೆವಿ ಇದ್ರೂ ಓಕೆ, ನಾರ್ಮಲ್ ಮಿಷಿನ್ ಓಕೆ, ಹೆವಿ ಈ ತರ ಪ್ರತಿಯೊಂದು ನಾನು ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಎಕ್ಸ್ಪ್ಲೈನ್ ಮಾಡೋದನ್ನ ನೀವು ಕಂಟಿನ್ಯೂ ಮಾಡಿ. ಇಲ್ಲ ಸ್ವಲ್ಪ ಕಲ್ತಿರೋರು ಇರ್ತಾರೆ, ಅದ್ರಲ್ಲಿ ಗ್ರೂಪ್ ಅಲ್ಲಿ ಆಡ್ ಆಗಿದ್ರೆ ಅವ್ರಿಗೂ ಒಂದು ತುಂಬಾ ಅನುಕೂಲ ಆಗ್ಬೇಕು ಅಂತ ಏನ್ ಮಾಡ್ತಾ ಇದೀನಿ. ನೀವೂ ಅಷ್ಟೇ, ನಿಮ್ಗೇನ್ ಬೇಕು ಅನ್ನೋದು ನನಗೆ ಅದ್ರಲ್ಲಿ ಕೇಳ್ಬೋದು. ಆಮೇಲೆ ಇವತ್ತು ಕೇಳಿದ್ದಕ್ಕೆ ಇವತ್ತೇ ನಾನು ರೆಸ್ಪಾಂಡ್ ಆಗ್ತೀನಿ ಅದರಲ್ಲಿ. ಯಾಕಂತಂದ್ರೆ ಅವರು ಪೇ ಮಾಡಿ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿರ್ತಾರೆ, ಅವ್ರಿಗೆ ನಾನು ತುಂಬಾನೇ ಹೆಲ್ಪ್ಫುಲ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಆ ತರ ಕಾನ್ಸೆಪ್ಟ್ ಅವ್ರಿಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಅದೇ ರೀತಿ ನಾವು ರೆಗ್ಯುಲರ್ ನಮ್ಮ ಸಬ್ಸ್ಕ್ರೈಬರ್ಗೆ ಏನ್ ಮಾಡ್ತಾ ಇದೀನಿ ಅಂದ್ರೆ ರೆಗ್ಯುಲರ್ ಆಗಿ ನಮ್ಮ ಶಾಪ್ ಅಲ್ಲಿ ಯಾವ್ಯಾವ ತರ 7 ಇಯರ್ಸ್ ಇಂದ ರನ್ ಮಾಡ್ತಾ ಇದ್ದೀನಿ. ನಮ್ ಈ ರೆಗ್ಯುಲರ್ ಆಗಿ ಯಾವ ತರ ವರ್ಕ್ ಡಿಸೈನ್ಸ್ ಪ್ಯಾಟರ್ನ್ಸ್ ಬರುತ್ತೋ ಅದನ್ನ ರೆಗ್ಯುಲರ್ ಆಗಿ ನಮ್ಮ ಏನ್ ಬರುತ್ತೋ ಅದನ್ನ ಕಟ್ ಮಾಡಿ ತೋರಿಸ್ಕೊಡ್ತಾ ಇದೀನಿ. ಹೊಸದು ಎಲ್ಲ ಖಂಡಿತವಾಗ್ಲೂ ಮಾಡ್ತೀನಿ. ಟೈಮ್ ಎಲ್ಲ ಸ್ವಲ್ಪ ಬೇಕು, ನಮಗೂ ವರ್ಕ್ ಇರುತ್ತಲ್ಲ, ಅದಕ್ಕೋಸ್ಕರ ಖಂಡಿತವಾಗ್ಲೂ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿ ವರ್ಕ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ಎಲ್ಲರಿಗೂ ಯಾರು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು, ಯಾರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ, ಅವ್ರು ನಿಮ್ಗೆ ಏನ್ ಪ್ರಾಬ್ಲಮ್ ಬರ್ತಾ ಇದೆಯೋ ಅವ್ರು ಕೇಳಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಆನ್ಲೈನ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿ ಜಸ್ಟ್ 300 ರುಪೀಸ್ ಓನ್ಲಿ ಅಂತ ಪೇ ಮಾಡಿ ಅವ್ರಿಗೆ ಗ್ರೂಪ್ ನ ಕ್ರಿಯೇಟ್ ಮಾಡ್ತೀನಿ. ಅದೇ ರೀತಿ ಸಬ್ಸ್ಕ್ರೈಬ್ ನಮ್ಮ ಪೇ ಮಾಡಿರೋರ್ಗು ಇಲ್ಲ ಪೇ ಮಾಡದೇ ಇರೋರ್ಗು ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನೇ ಡೌಟ್ ಬಂತು ಅಂದ್ರೆ ಸಂಡೇ ಒಂದಿನ ಮಾತ್ರ ನಾನು ಸ್ವಲ್ಪ ನಿಮ್ಗೂ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಸಂಡೇ ಅಂತ ಫುಲ್ ಡೇ ನಾನು ಶಾಪಲ್ಲೇ ವರ್ಕ್ ಮಾಡ್ತಾ ಇರ್ತೇನೆ. ನಿಮ್ಗೆ ಯಾರೇ ಡೌಟ್ ಬಂತಂದ್ರು ನಾನು ಫೋನ್ ಮಾಡಿ ಲೊಕೇಶನ್ ಕಳಿಸ್ತೀನಿ, ಬನ್ನಿ. ನಿಮ್ಗೆ ನಾನು ಲೈವ್ ಅಲ್ಲೇ ನಿಮ್ದೇ ಒಂದು ಬ್ಲೌಸ್ ತಗೊಂಬನ್ನಿ, ನಾನೇ ಕಟ್ ಮಾಡ್ಕೊಡ್ತೀನಿ, ಹಾಕ್ ನೋಡಿ. ಅದಾದ್ಮೇಲೆ ನಮ್ ಕೆಲಸ ಇಷ್ಟ ಆಯ್ತು ಅಂದ್ರೆ ನಮ್ಗೆ ಜಾಯಿನ್ ಆಗಿ ನಿಮ್ ಪ್ರತಿಯೊಬ್ಬರಿಗೂ ಯಾವುದೇ ಪ್ಯಾಟರ್ನ್ ಆಗ್ಲಿ, ಬೋಟ್ ನೆಕ್, ಕಲರ್ ನೆಕ್, ಡಿಸೈನ್ಸ್, ಪ್ಯಾಟರ್ನ್, ಸ್ಯಾರಿ, ಹಳೆ ಸ್ಯಾರಿಯಲ್ಲಿ ಫ್ರಾಕು, ಗೌನ್, ವೆಸ್ಟರ್ನ್ ಪ್ಯಾಟರ್ನ್ ಎಲ್ಲ ಯಾವುದೇ ರೀತಿಯಲ್ಲಾಗ್ಲಿ ನಾನು ಹೆಲ್ಪ್ ಮಾಡಕ್ಕೆ ನಾನು ರೆಡಿ ಇದೀನಿ. ಕಲಿಯಕ್ಕೆ ನೀವು ರೆಡಿ ಇದೆ. ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗ್ಬೇಕು ಅಂದ್ರೆ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲಾ ವಿಡಿಯೋಗೂ ಮಾಡ್ತಾ ಇರೋದು. ನಾನು ಕಷ್ಟಪಟ್ಟು ಕಲಿತೆ, ಆದ್ರೆ ಇಷ್ಟಪಟ್ಟು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನನಗೆ ನೀವು ಮಾಡ್ಬೇಕೇನಲ್ಲ, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ತುಂಬಾ ಖುಷಿಯಾಗಿ ಇಷ್ಟು ಜನಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ, ಇನ್ನೂ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಸ್ಟೆಪ್ ಬೈ ಸ್ಟೆಪ್ ಇನ್ನು ಚೇಂಜ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಪೇಪರ್ ಕಟಿಂಗ್ ಅಷ್ಟೇ, ಹತ್ರದಲ್ಲಿರೋರು ಯಾರಾದ್ರೂ ಇದ್ರೆ ಇಲ್ಲಿ ಶಾಪ್ ಹತ್ರ ಬಂದು ಸಂಡೇ ಕಟ್ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲ ಸ್ವಲ್ಪ ದೂರ ಇದೀವಿ ಸರ್ ಅನ್ನೋರ್ಗೆ ಏನ್ ಮಾಡ್ತಾ ಇದ್ದೀನಿ, DTTC ಕೊರಿಯರ್ ಮುಖಾಂತರ ಅವ್ರಿಗೆ ಕಳ್ಸಿಕೊಡ್ತಾ ಇದ್ದೀನಿ. 30 ಇಂದ ಹಿಡಿದು 30, 32, 34, 36, 38, 40, 44 ಈ ತರ ನಿಮ್ಗೆ ಯಾವ ಸೈಜ್ ಬೇಕು ಅಂದ್ರೂ ನನಗೆ ಡಿಸ್ಪ್ಲೇ ಮೇಲೆ ಕಾಲ್ಸಿರೋ ನಂಬರ್ಗೆ ಕಾಲ್ ಮಾಡಿ, ಒಂದು ಪೇಪರ್ ಕಟಿಂಗ್ 150 ಅಂತ ಚಾರ್ಜ್ ಮಾಡಿ ನಿಮ್ಗೆ ಯಾಷ್ಟು ಬೇಕು ಅಷ್ಟು ಕಟ್ ಮಾಡಿ ಕಳ್ಸಿಕೊಡ್ತಾ ಇದ್ದೀನಿ. ಆಲ್ರೆಡಿ ಕಳಿಸ್ತಾ ಇದ್ದೀನಿ, ಅದನ್ನ ವಿಡಿಯೋ ಮಾಡ್ತೀನಿ. ಇಷ್ಟು ಅನುಕೂಲವಾಗಿ ನಾನು ಸಪೋರ್ಟಿಂಗ್ ಆಗಿ ಎಲ್ಲರಿಗೂ ಹೆಲ್ಪ್ ಆಗ್ಬೇಕು ಅನ್ನೋದು ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ. ಓಕೆನಾ? ಅದನ್ನ ನಾವು ಬ್ಲೌಸ್ ನ ಪ್ಯಾಟರ್ನ್ಸ್ ನೋಡ್ಕೊಂಡ್ ಬರೋಣ. ಇಲ್ಲಿ ಜಾಸ್ತಿ ಮಾತಾಡೋ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ನಾವು ಕಟ್ ಮಾಡಿರೋಂಥ ಬ್ಲೌಸು ಕಟ್ ಮಾಡಿರೋ ತೋರಿಸ್ಕೊಟ್ಟಿದ್ದೀನಿ. ಸ್ಟಿಚಿಂಗ್ ಯಾವ ತರ ಬಂದಿದೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ತರ ಬರುತ್ತೆ ಸ್ಟಿಚಿಂಗು. ನೋಡಿ, ಇದು ಬಾಲ್ಸು. ಇದರಲ್ಲಿ ಇದನ್ನ ಯಾವ ತರ ಮಾಡ್ಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಈ ಬಾಲ್ಸ್ ಬಂದ್ಬಿಟ್ಟು ನಾವು ಥರ್ಮಾಕೋಲ್ ಇದ್ರಲ್ಲಿ ಮಾಡಿರ್ತೀವಿ. ನೋಡಿ, ಈ ತರ ಇದು ಮಾಮೂಲಿ ಥರ್ಮಾಕೋಲ್ ದಿಂಬುಗಳಿಗೆ ಅಲ್ಲಿಗೆ ಇದಕ್ಕಾಗಿರುತ್ತೆ. ಥರ್ಮಾಕೋಲ್ ಬಾಲ್ಸ್ ಅಂತ ಬರುತ್ತೆ. ಇದು ವೆಯ್ಟ್ ಲೆಸ್ ಇರುತ್ತೆ. ಇದನ್ನ ಒಂದೇ
ಇದರಲ್ಲಿ ಸಣ್ಣ 3-4 ಸೈಜ್ ತರ ದಪ್ಪ ಸಣ್ಣ ಅಂತ ಬರುತ್ತೆ. ನಾವು ಒಂದೇ ಸೈಜ್ ಇರುವಂತದನ್ನ ಈ ತರ ತಗೊಂಡು ಆಮೇಲೆ ಬಟ್ಟೆ ಪೀಸು ಈ ತರ ಬಟ್ಟೆ ಪೀಸ್ ತಗೊಂತೀವಿ. ಬಟ್ಟೆ ಪೀಸ್ ತಗೊಂಡು ಸ್ವಲ್ಪ ನೋಡಿ ಸ್ಕ್ವೇರ್ ಟೈಪ್ ಅಲ್ಲಿ ಈ ತರ ಕಟ್ ಮಾಡ್ಕೊಂಡು ಇದು ಒಳಗಡೆ ಇದನ್ನ ಇಟ್ಟು ಈ ತರ ಇಟ್ಕೊಂಡು ಬಟ್ಟೆನ ಹಿಂಗ್ ಸುತ್ತಕೊಂಡು ಹಿಂಗ್ ಮಾಡಿ ಈ ತರ ಕಟ್ ಮಾಡ್ಕೊಂತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ಕಟ್ ಮಾಡ್ಕೊಂಡು ಈ ತರ ಹೊಲ್ಕೊಂಡು ಆಮೇಲೆ ಹೊಲಿಬೇಕಾದ್ರೆ ಹಿಂಗೆ ಇಟ್ಬಿಟ್ಟು ಈ ತರ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀವಿ. ಮತ್ತೆ ಇದ್ರಲ್ಲಿ ಫೆಸಿಲಿಟಿ ಏನಂತಂದ್ರೆ ಇದು ಡಬಲ್ ಟೆನ್ಷನ್ ಹೋದ್ರೆ ನೋಡಿ ಹಿಂಗ್ ಮೆತ್ತಗಾಗ್ಬಿಡುತ್ತೆ, ಅದ್ರ ಮೇಲೆ ಟೆನ್ಷನ್ ಬರುತ್ತೆ, ಮತ್ತೆ ನೀಟಾಗಿ ಹೊಲ್ಕೋಬಹುದು. ಇಲ್ಲ ಸಿಂಗಲ್ ಪುಟ್ ಬರುತ್ತಲ್ಲ ಅದನ್ನು ಇಟ್ಕೊಂಡು ನೀಟಾಗಿ ಹೊಲ್ಕೊಂಡು ಅದಾದ್ಮೇಲೆ ನೆಕ್ ನ ಒಂದೇ ಸಮ ಈ ತರ ಇಟ್ಕೊಂಡು ಇಲ್ಲಿ ಮಾಡಿದ್ದೀನಿ. ಮತ್ತೆ ಇಲ್ಲಿ ಲೂಪ್ ಬಟನ್ ಇದು ಅಷ್ಟೇ, ಇದು ಸ್ಟೀಲ್ದು. ನಾವು ಯಾವ ಕಲರ್ ಬೇಕಂದ್ರೆ ಆ ಕಲರ್ನ ಬಟ್ಟೆ ಹಾಕಿ ಸ್ಟೀಲ್ದಲ್ಲಿ ಒಂದು ಮಿಷಿನ್ ಬರುತ್ತೆ, ಅದರಲ್ಲಿ ಪಂಚ್ ಮಾಡ್ತೀವಿ. ಅದು ಬಟನ್ ಯಾವ ತರ ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಮ್ದು ಫಿನಿಶಿಂಗ್ ಈ ತರ ಬರುತ್ತೆ ನೋಡಿ. ಲೂಪ್ ಬಟನ್ ಹಾಕಿದೀವಿ ಮೇಲೆ ಈ ತರ ಶೇಪ್, ಈ ತರ ಫಿನಿಶಿಂಗ್ ಬಂದಿದೆ ಬ್ಯಾಕ್ ಸೈಡ್. ಓಕೆನಾ. ಅದಾದ್ಮೇಲೆ ಫ್ರಂಟ್ ನೋಡಿ, ಫ್ರಂಟ್ ಎಷ್ಟು ನೀಟಾಗಿದೆಯೋ ಇಷ್ಟೇ. ಆಮೇಲೆ ಯಾವಾಗೂ ಅಷ್ಟೇ ನೆಕ್ ಎಲ್ಲ ನೀಟಾಗಿ ಫಿನಿಶಿಂಗ್ ನೋಡಿ. ಬ್ಯಾಕು ಫ್ರಂಟ್ ನೋಡಿ, ಶೋಲ್ಡರ್ ಹತ್ರ ನೋಡಿ ಒಂದೇ ಸಮ. ಇಲ್ಲಿ ಜೈಂಟ್ ಆಚೆ ಬಂದ್ರೆ ಕಿರಿಕಿರಿ ಎಲ್ಲ ಆಗುತ್ತೆ ನೋಡಿ. ಒಂದೇ ಸಮ ಈ ತರ ನೀಟಾಗಿ ಹೊಲ್ಕೋಬೇಕು. ಆಮೇಲೆ ಪ್ರಿನ್ಸೆಸ್ ಕಟ್ ನೋಡಿ ಈ ತರ ಬಂದೆ, ಹೂಕ್ಸ್ ನೋಡಿ ಈ ತರ ಬರುತ್ತೆ. ಅದಾದ್ಮೇಲೆ ಒಳಗಡೆ ಫಿನಿಶಿಂಗ್ ನೋಡಿ. ನೋಡಿ ನಿಮ್ಗೆಲ್ಲೂ ಆಚೆ ದಾರ ಗೀರ ಅನ್ನೋದೆಲ್ಲ ಏನೂ ಇರೋದೇ ಇಲ್ಲ ನೋಡಿ. ಇಲ್ಲಿ ಪೋರ್ಲಿ ಬಟ್ಟೆ ನಿಕ್ಕಿದ್ರು ಸಮೇತ ಅದಕ್ಕೆ ಬೇರೆ ಬಟ್ಟೆ ಕೊಟ್ಟು ನೀಟಾಗಿ ಫಿನಿಶಿಂಗ್ ನ ಕ್ಲಿಯರ್ ಮಾಡಿದೀನಿ ಆ ತರ. ಮತ್ತೆ ಡಾಟ್ ಹೊಡೆದಿದ್ವಿ, ಇದು ಹೊಡೆದಿದ್ವಿ, ಏನು ನಿಮ್ಗೆ ಓವರ್ಲಾಕ್ ಹೊಡಿಬೇಕು ನೀಟಾಗಿ. ಮಾರ್ಜಿನ್ ಮತ್ತೆ ಇದು ನೋಡಿ ಕ್ಯಾನ್ವಾಸ್ ಹಾಕಿರೋದು ಈ ತರ ಎಲ್ಲೂ ಏನು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಮತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಅಷ್ಟೇ. ನಿಮ್ಗೆ ನೋಡಿ ರೌಂಡ್ ಆಗಿ ನೀಟಾಗಿ ಐರನ್ ಮಾಡಿದ್ರೆ ನೋಡಿ, ನಮ್ ಸ್ಟೀರಿಯಂ ಐರನ್ ಯೂಸ್ ಮಾಡಿದ್ರೆ ಈ ತರ ನೀಟಾಗಿ ಬರುತ್ತೆ ನೋಡಿ. ಇದು ಬ್ಯಾಕು ಈ ತರ ನೀಟಾಗಿ ಬರುತ್ತೆ. ಓಕೆನಾ. ಇದಾದ್ಮೇಲೆ ಇನ್ನೊಂದು ಬ್ಲೌಸ್ ಮಾಡಿದೀನಿ, ಅದನ್ನ ಯಾವ ತರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ತರ ಐರನ್ ಮಾಡಿ ಇಕ್ಕಿದೀನಿ ಇವಾಗ. ಇದು ಅಷ್ಟೇ ಸೇಮ್. ಬ್ಯಾಕ್ ಅಲ್ಲಿ ಬೇರೆ ಶೇಪ್ ಅನ್ನೋದು ಕೊಟ್ಟಿದ್ದೀನಿ ನೋಡಿ. ಈ ತರ ಸ್ಟ್ರೈಟ್ ಬಂದು ಈ ತರ ರೌಂಡ್ ಆಗಿ ಕೊಟ್ಟಿದ್ದೀನಿ. ಈ ರೌಂಡ್ ಗೆ ಪೈಪಿಂಗ್ ಮಾಡಿ ಈ ತರ ಮತ್ತೆ ಸೇಮ್ ಥರ್ಮೋಕೋಲ್ ಬಾಲ್ ನ ರೌಂಡ್ ಆಗಿ ಇಟ್ಟಿದ್ದೀನಿ. ಫಿನಿಶಿಂಗ್ ಅನ್ನೋದು ಅಷ್ಟೇ ನೀಟಾಗಿ ಬರಬೇಕು ಆ ತರ.